Hello friends, welcome back to my YouTube channel. ಸೊ ಆಗಾಗ ನೀವು IFS ಒಂದು ಸರ್ವಿಸ್ ಬಗ್ಗೆ ಕೇಳ್ತಿರ್ತೀರಿ. IFS ಒಂದು ಯಾವ ತರ ಇರ್ತದ ಒಂದು ಆಫ್ಟರ್ ಎಕ್ಸಾಮ್ ಲೈಫ್ ಅಂತ ಹೇಳಿ. ಸೊ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಒಳಗ ನಾವು ಡಿಸ್ಕಷನ್ ಮಾಡೋನು. ಅಂಡ್ ನನ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗತ್ತವು ಅಂತಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಹಂಗ ಶೇರ್ ಮಾಡೋದನ್ನ ಮರೆಯಕ್ ಹೋಗ್ಬೇಡ್ರಿ. ಸೊ ಇಂಡಿಯನ್ ಫಾರೆನ್ ಸರ್ವಿಸ್ ಯಾವ ತರ ಇರ್ತದ ಒಂದು ಸರ್ವಿಸ್ ಆಫ್ಟರ್ ಒಂದು ಎಕ್ಸಾಮಿನೇಷನ್, ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಮುಗಿದ ತಕ್ಷಣ ಹೆಂಗಿರ್ತದ ಅನ್ನೋದ್ರ ಬಗ್ಗೆ ಮಾತಾಡೋನು. ಫಸ್ಟ್ ಅಂತೂ 3 months ಒಂದು ಫೌಂಡೇಶನ್ ಕೋರ್ಸ್ ಇರ್ತದ ಲಬಾಸ್ನ ಒಳಗ. 3 months ಒಂದು ಫೌಂಡೇಶನ್ ಕೋರ್ಸ್ ಮುಗಿದ ತಕ್ಷಣ ಅಲ್ಲಿ ಏನಾಗ್ತದಂದ್ರ IPS ದವರು ಬೇರೆ ಕಡೆ, IFS ದವರು ಬೇರೆ ಕಡೆ, IAS ದವ್ರು ಅಂದ್ರು ಲಬಾಸ್ನ ಒಳಗ ಉಳಿತಾರ. ಈ ತರ ಪ್ರತಿಯೊಂದು ಸರ್ವಿಸ್ ಏನೇನ್ ಒಂದು ಟ್ರೈನಿಂಗ್ ಆಸ್ಪಿರೆನ್ಸ್ ಇರ್ತಾರಲ್ಲ ಅವರೆಲ್ಲ ಸೆಪರೇಟ್ ಆಗುವಂತ ಒಂದು ಎಮೋಷನಲ್ ಮೂಮೆಂಟ್ ಅನ್ನ ಅಂತ ಹೇಳ್ಬೋದು. ಆಫ್ಟರ್ 3 months ಫೌಂಡೇಶನ್ ಕೋರ್ಸ್ ಆದ ತಕ್ಷಣ ಟ್ರೈನಿ IFS ಆಫೀಸರ್ಸ್ ಎಲ್ಲಿ ಶಿಫ್ಟ್ ಆಗ್ತಾರಂತಂದ್ರ ಸುಷ್ಮಾ ಸ್ವರಾಜ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆನ್ ಸರ್ವಿಸ್ ಇದಿರೋದು ಡೆಲ್ಲಿ ಒಳಗ. ಇಲ್ಲಿ 6 months ಒಂದ ಇಂಡಕ್ಷನ್ ಟ್ರೈನಿಂಗ್ ಇರ್ತದ. ಸೊ ಆ 6 months ಒಂದ್ ಟ್ರೈನಿಂಗ್ ಮುಗಿದ ಆದ ತಕ್ಷಣ ನಿಮ್ಗ ಭಾರತ ದರ್ಶನ ಇರ್ತದ. ಆಕ್ಚುಲಿ ಈ ಒಂದು ಫಾರಿನ್ ಸರ್ವಿಸ್ ಒಳಗ್ ಬಹಳಷ್ಟು ಟ್ರಾವೆಲ್ ಒಳಗ್ ಇರ್ತದ, ನಾಲೆಜ್ ಎಲ್ಲಾ ನೀವ್ ಅಲ್ಲಿಂದ ಗೇನ್ ಮಾಡ್ಕೋದಿರ್ತದ. ಹಿಂಗಾಗಿ ಟ್ರಾವೆಲ್ ಸ್ವಲ್ಪ ಜಾಸ್ತಿನೇ ಇರ್ತದ. ಭಾರತ ದರ್ಶನ ಒಳಗ ನೀವು ಬಹಳಷ್ಟು ವಿಸಿಟ್ ಮಾಡ್ಬೇಕಾಗ್ತದ ಪ್ಲೇಸ್ಗಳನ್ನ. ಭಾರತದೊಳಗ ಬಹಳಷ್ಟು ಪ್ಲೇಸ್ಗಳನ್ನ ವಿಸಿಟ್ ಮಾಡಕ್ ಸಿಗ್ತೈತಿ. ಅಲ್ಲಿ ಇದೊಂದಷ್ಟು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಕಲೆ ಆಗಿರ್ಬೋದು, ಎಲ್ಲಾ ಪ್ರತಿಯೊಂದು ಹೆರಿಟೇಜ್ ಸೈಟ್ಗಳಾಗಿರ್ಬೋದು, ಇದನ್ನೆಲ್ಲಾನು ನೀವು ಸ್ಟಡಿ ಮಾಡ್ಲಿಕ್ಕೆ ಸುತ್ತಾಡ್ಲಿಕ್ಕೆ ನಿಮ್ಗ ಅನುಕೂಲ ಆಗ್ತದ. ಅಂಡ್ ಇದರಿಂದ ಬಹಳಷ್ಟು ನಾಲೆಜ್ ಅನ್ನು ಸಿಗ್ತದ. ಸೊ ಅದಾದ ತಕ್ಷಣ ಏನಿರ್ತೈತೆ ಅಂದ್ರೆ ಭಾಷೆ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದ. ಈ ಭಾಷೆ ಏನಿರ್ತೈತಲ್ಲ, ಒಂದು ದೇಶ ಇರ್ತೈತಲ್ಲ, ಇದನ್ನ ನೀವು ಹೆಂಗ್ ಸೆಲೆಕ್ಟ್ ಮಾಡ್ಕೋತೀರಿ ಅಂತಂದ್ರೆ ಅದು ಫಸ್ಟ್ ನಿಮ್ದೊಂದು ಪ್ರಿಫರೆನ್ಸ್ ಜೊತೆಗೆ ನಿಮ್ಮೊಂದ್ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರ್ತದ. ಜೊತೆಗೆ ನೀವ್ ಯಾವ ದೇಶ ಸೆಲೆಕ್ಟ್ ಮಾಡ್ಕೋಕ್ ನಿಂತಿರಲ್ಲ ಅಲ್ಲೂ ವೇಕೆನ್ಸಿನೂ ಇರ್ಬೇಕಾಗ್ತದ, ಅದು ಇಂಪಾರ್ಟೆಂಟ್ ಇರ್ತದ. ಇಲ್ಲಿ ಯಾಕೆ ದೇಶ ಪಾಯಿಂಟ್ ಬಂತಂದ್ರೆ ಇದು ಇಂಡಿಯನ್ ಫಾರೆನ್ ಸರ್ವಿಸ್ ಆಗಿರೋದ್ರಿಂದ ಇಂಡಿಯನ್ ಫಾರೆನ್ ಸರ್ವಿಸ್ ಆಫೀಸರ್ ಏನಿದ್ರು ಅವರು ಭಾರತದೊಳಗಿನಗಿಂತ ಜಾಸ್ತಿ ಅವರು ಹೊರಗಡೆನ ಬೇರೆ ದೇಶದೊಳಗ ವರ್ಕ್ ಮಾಡ್ಬೇಕಾಗ್ತೈತಿ. ಹಿಂಗಾಗಿ ಒಂದು ಪ್ರಿಫರೆನ್ಸ್ ಆಗಿರ್ಬೋದು, ರ್ಯಾಂಕಿಂಗ್ ಆಗಿರ್ಬೋದು, ಅಂಡ್ ಅಲ್ಲಿ ಒಂದು ವೇಕೆನ್ಸಿ ಮೇಲೆ ಡಿಪೆಂಡ್ ಆಗಿರ್ತದ ನಿಮ್ಗೆ ಯಾವ ದೇಶ ಸಿಗ್ತದ ಅನ್ನೋದ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರ ಟ್ರೈನಿಂಗ್ ಆಗ್ತದ, ಭಾರತ ದರ್ಶನ ಆಗ್ತದ, ಫೌಂಡೇಶನ್ ಕೋರ್ಸ್ ಆಗ್ತದ. ಇದೆಲ್ಲ ಮುಗಿದ ತಕ್ಷಣ ಏನಾಗ್ತೈತಂದ್ರ ನೀವು ಭಾಷೆ ಕಲಿಬೇಕಾಗ್ತದ. ಈಗ ಸ್ಪೇನ್ಗೆ ನೀವು ಹೋಗೋದಿತ್ತಂದ್ರ ಸ್ಪ್ಯಾನಿಷ್ ಕಲಿಬೇಕು, ಜರ್ಮನಿಗೆ ಹೋಗೋದಿತ್ತಂದ್ರ ಜರ್ಮನ್ ಕಲಿಬೇಕು. ಈ ತರ ಬೇರೆ ಬೇರೆ ದೇಶದ ಭಾಷೆಗಳನ್ನ ನೀವು ಕಲಿಬೇಕಾಗ್ತದ. ಸೊ ಅಲ್ಲಿ ನಿಮಗ ಒಬ್ರು ಸ್ಪೆಷಲ್ ಟ್ರೈನರ್ ಅನ್ನು ಇರ್ತಾರ. ಒಂದು ಭಾಷೆನ ನೀವು ಕಲಿಸ್ಬೇಕಂತ ಹೇಳಿ ನಿಮ್ಗ ಕಲೀಲಿಕ್ಕೇನೆ ಅಂತ ಹೇಳಿ ಒಬ್ರು ಟ್ರೈನರ್ ಅನ್ನು ಇರ್ತಾರ, ನಿಮ್ಮನ್ನ ಟ್ರೈನ್ ಮಾಡೋರು ಆಕ್ಚುಲಿ. ಸೊ ಅವ್ರ ಜೊತೆ ನೀವು ಭಾಷೆ ಕಲಿಬೇಕಾಗ್ತದ. ಅದಾದ ತಕ್ಷಣ 2 months ಒಂದು ಆಫೀಸ್ ವರ್ಕ್ ಇರ್ತದ. ಆ ಒಂದು ವರ್ಕ್ ಅಂಡ್ ಈ ಎಲ್ಲಾ ಪ್ರೊಸೆಸ್ ಮುಗಿದ ತಕ್ಷಣ ನೀವು ಒಂದು ಬೇರೆ ದೇಶಕ್ಕ, ನೀವು ಯಾವ ದೇಶಕ್ಕ ಒಂದು ಅಲೌಟ್ ಆಗಿರ್ತಿರಲ್ಲ, ನಿಮಗೆ ಅಲ್ಲಿ ಒಂದು ಸಿಕ್ಕಿರ್ತದಲ್ಲ ದೇಶ ಯಾವ್ದು, ಅಲ್ಲಿ ನೀವು ನಿಮ್ಮ ಒಂದು ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕಾಗ್ತದ. ಸೊ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರೆನ್ ಸರ್ವಿಸ್ ಬಗ್ಗೆ ಆಗಾಗ ಒಂದಿಷ್ಟು ಕ್ವಶನ್ಸ್ಗಳು ಬರ್ತಿರ್ತಾವು. ಸೊ ಅನ್ಕೊಂಡೆ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡೋಣ ಅಂತ ಹೇಳಕಸ. ಅಂಡ್ ಇಂಡಿಯನ್ ಫಾರೆನ್ ಸರ್ವಿಸ್ ಒಂದು ಆಫೀಸರ್ಸ್ ಒಂದು ಬಹಳನ ಖುಷಿ ಇರ್ತದ. ಬೇರೆ ದೇಶದೊಳಗ ಅವರು ವೆಹಿಕಲ್ ಮೇಲೆ ನಮ್ಮ ದೇಶದ ಒಂದು ಫ್ಲಾಗ್ ನ ಅಂಟಿಸ್ಕೊಂಡ್ ಅಡ್ಡಾಡೋದಂದ್ರೆ ಎಂತ ಹೆಮ್ಮೆಯ ಒಂದು ವಿಷಯ. ಸೊ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಪ್ರತಿ ಒಂದು ಸರ್ವಿಸ್ಗಳು ನಿಮಗ ಬಹಳ ಆತ್ಮ ಸಂತೃಪ್ತಿ ಅಂಡ್ ಬಹಳ ಹೆಮ್ಮೆ ಕೊಡುವಂತ ಪೋಸ್ಟ್ ಗಳನ್ನ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಂದ ನಿಮಗೊಂದು ಮೋಟಿವೇಶನ್ ಜೊತೆಗೆ ಇನ್ಫಾರ್ಮೇಶನ್ ಅನ್ನು ಸಿಕ್ಕೈತಿ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.